ಹುಬ್ಬಳ್ಳಿಯ ನೇಹಾ ಹತ್ಯೆಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೇಹಾ ಹತ್ಯೆಯ ಹಿಂದೆ ಲವ್ ಜಿಹಾದ್ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ನೇಹಾ ಕೊಲೆ ಲವ್ ಜಿಹಾದ್ ಅಲ್ಲ, ಲವ್ ಕೇಸ್ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಹುಬ್ಬಳ್ಳಿಯ ನೇಹಾ ಹತ್ಯೆಗೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ನಡೀತಾ ಇದೆ. ನೇಹಾ ಹತ್ಯೆಯ ಹಿಂದೆ ಲವ್ ಜಿಹಾದ್ ಅಂತ ಪೋಷಕರು ಆರೋಪ ಮಾಡಿದ್ರೆ, ನೇಹಾ ಕೊಲೆ ಲವ್ ಜಿಹಾದ್ ಅಲ್ಲ, ಲವ್ ಕೇಸ್ ಅಂತ ರಾಜ್ಯದ ಗೃಹ ಸಚಿವರು ಹೇಳಿದ್ದಾರೆ. ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಗೃಹ ಸಚಿವರ ಈ ಹೇಳಿಕೆ. ತಪ್ಪು ಹೇಳಿಕೆ ನೀಡಿ ಸತ್ತ ಮಗಳಿಗೆ ಕಳಂಕ ತರಬೇಡಿ. ಸಚಿವ ಪರಮೇಶ್ವರ್ ವಿರುದ್ಧ ನೇಹಾ ತಂದೆ ನಿರಂಜನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಲವ್ ಜಿಹಾದ್, ಹಂತಕನನ್ನ ಎನ್ಕೌಂಟರ್ ಮಾಡಿ. ನೇಹಾ ಹತ್ಯೆ ಖಂಡಿಸಿ ರಾಜ್ಯದ ಹಲವು ಕಡೆ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ. ನೇಹಾ ಹಂತಕನನ್ನ ಎನ್ಕೌಂಟರ್ ಮಾಡುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ನೇಹಾ ತಂದೆ ನಿರಂಜನ್ ಇದು ಲವ್ ಜಿಹಾದ್ ಅಂತ ಹೇಳಿದ್ದಾರೆ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಇವೆಲ್ಲದರ ನಡುವೆ ರಾಜ್ಯದ ಗೃಹ ಸಚಿವರು ಕೊಟ್ಟಂತಹ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ನೇಹಾ ಕೊಲೆ ಲವ್ ಜಿಹಾದ್ ಅಲ್ಲ, ಲವ್ ಕೇಸ್ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಗೃಹ ಸಚಿವರ ಈ ಹೇಳಿಕೆ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದ್ದು, ತಪ್ಪು ಹೇಳಿಕೆ ನೀಡಿ ಸತ್ತ ಮಗಳಿಗೆ ಕಳಂಕ ತರಬೇಡಿ ಅಂತ ಸಚಿವ ಪರಮೇಶ್ವರ್ ವಿರುದ್ಧ ನೇಹಾ ತಂದೆ ನಿರಂಜನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲೇಜಿನ ಕ್ಯಾಂಪಸ್ನಲ್ಲೇ ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ. ಅಂತವನನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಎನ್ಕೌಂಟರ್ ಮಾಡಿ ಅಂತ ನೇಹಾ ತಂದೆ ಆಗ್ರಹಿಸಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಗೃಹ ಸಚಿವರು ಕೊಟ್ಟಂತಹ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನೇಹಾ ತಂದೆ ನಿರಂಜನ್ ಗೃಹ ಸಚಿವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸತ್ತ ಮಗಳಿಗೆ ಕಳಂಕ ತರಬೇಡಿ, ಈ ರೀತಿ ತಪ್ಪು ಹೇಳಿಕೆಯನ್ನ ನೀಡೋದ್ರ ಮೂಲಕ ನೇಹಾ ಹತ್ಯೆ ಮಾಡಿದಂತಹ ಆ ಹಂತಕನನ್ನ ಎನ್ಕೌಂಟರ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ರಾಜ್ಯದಾದ್ಯಂತ ಬಹಳ ದೊಡ್ಡ ಶಾಕ್ ಕೊಟ್ಟಂತಹ ಪ್ರಕರಣ ಇದು. MCA ಓದ್ತಾ ಇದ್ದಂತಹ ನೇಹಾ ಇವತ್ತು ಎಕ್ಸಾಮ್ಗೆ ಅಂತ ಹೋದವಳು, ನಿನ್ನೆ ಎಕ್ಸಾಮಿಗೆ ಅಂತ ಹೋದವಳು ಇವತ್ತು ಹೆಣವಾಗಿದ್ದಾಳೆ. ಆಕೆಯ ಅಂತ್ಯಕ್ರಿಯೆಯ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀನಿ. ಕುಟುಂಬಸ್ಥರು ಗೋಳಾಡ್ತಾ ಇದ್ರು. ಇಬ್ಬರು ಲವ್ ಮಾಡ್ತಾ ಇದ್ರು ಅನ್ನೋ ಗೃಹ ಸಚಿವರ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವ ಪರಮೇಶ್ವರ್ ವಿರುದ್ಧ ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳು ಫಯಾಜ್ನನ್ನ ಲವ್ ಮಾಡ್ತಾ ಇರಲಿಲ್ಲ, ಆದ್ರೆ ಲವ್ ಜಿಹಾದ್ಗೆ ಯತ್ನ ಮಾಡಿದ್ದಾರೆ. ಗೃಹ ಸಚಿವರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ತಪ್ಪು ಹೇಳಿಕೆಯಿಂದ ಮಗಳಿಗೆ ಕಳಂಕ ತರಬೇಡಿ, ಸತ್ತ ಮೇಲೆ ನಮ್ಮ ಮೇಲೆಯೇ ಆಪಾದನೆ ಮಾಡಬೇಡಿ. ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಈ ಸ್ಥಿತಿಯಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೇಹಾ ತಂದೆ ನಿರಂಜನ್ ಹುಬ್ಬಳ್ಳಿ ಕಾಂಗ್ರೆಸ್ನ ಕಾರ್ಪೊರೇಟರ್, ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಈ ಸ್ಥಿತಿಯಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ನೇಹಾ ತಂದೆ ನಿರಂಜನ್. ಮಾತನಾಡಿಸ್ತೇನೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ, ಅವರಿಬ್ಬರ ಮಧ್ಯೆ ಪ್ರೀತಿ ಇತ್ತು, ಲವ್ ಮಾಡ್ತಾ ಇದ್ರು, ನೇಹಾ ನಿರಾಕರಿಸಿದ ನಂತರ ಹತ್ಯೆ ಆಗಿದೆ ಅಂತ ಮಾತನ್ನ ಪರಮೇಶ್ವರ್ ಹೇಳಿದ್ದಾರೆ. ಏನ್ ಹೇಳ್ತೀರಿ ಸರ್? ಆ ರೀತಿ ಯಾವುದರಿಂದ ನಮಗೆ ಕಂಡು ಬಂದಿಲ್ಲ ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಅವರಿಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂಥ ಪದ್ಧತಿ ಬರಬಾರ್ದು. ಯಾಕೆಂದರೆ ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ. ಇದು ಯಾರೇ ಆಗಲಾರ್ದವರು ಮತ್ತೆ ಈಗ ಇಲೆಕ್ಷನ್ ಸಂದರ್ಭ ಇರೋದ್ರಿಂದ ಒಬ್ಬ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಸದಸ್ಯ, ನಾನು ಬೇರೆ ಪಾರ್ಟಿಯವನಲ್ಲ. ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು. ಮತ್ತೆ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಬೇಕು. ಅವ್ರು ಯಾರು ಇಂಥ ವಿಕೃತ ಮನಸ್ಥಿತಿಯವರು ಅದನ್ನು ಏನು ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಆಕೆನ ಜೀವಹಾನಿ ಮಾಡಿದ್ದಾರೆ, ಅಂಥವ್ರಿಗೆ ಎನ್ಕೌಂಟರ್ ಮಾಡುವಂಥ ಪದ್ಧತಿ ತಾವು ತೊಗೊಂಡು ಬರಬೇಕು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನ್ಯಾಗ ಹಿಂಗಾಗೈತಿ, ನಾನು ಜನರನ್ನ ಹೆಂಗೆ ರಕ್ಷಣೆ ಮಾಡಲಿ? ನಾನೇನು ಯಾವುದು ನಾಮಿನೇಟೆಡ್ ಆಗಿ ಬಂದಿಲ್ಲ. ಜನ ಆರಿಸ್ ಕಳ್ಸ್ಯಾರ. ಅದು ಎಲ್ಲ ಹಿಂದೂಗಳ ಏರಿಯಾದಾಗ ಪಕ್ಕ RSS BJP ಬೆಲ್ಟ್ನಾಗ ಆರಿಸ್ ಬಂದಿನ. ಯಾಕೆ ನಾನು ಸ್ವಚ್ಛ ಅದೀನಿ, ನನ್ನ ಮಂತನ ಸ್ವಚ್ಛ ಇದೆ ಅಂತೇಳಿ.
ಈ ರೀತಿ ತಾವು ದಯಮಾಡಿ ನಾನು ಕೈ ಮುಗಿದು ಕೇಳ್ತೀನಿ, ಈ ರೀತಿ ಹೇಳಿಕೆ ಕೊಡಬೇಡಿ. ಯಾವುದೂ ಲವ್ ಇರಲಿಲ್ಲ, ಯಾವುದೇ ರೀತಿಯಿಂದ ಆಕಿ ಅಂತ ಅಪೇಕ್ಷೆನಿಗೆ ಹೋಗಿಲ್ಲ. ಏನು ಕ್ಲಾಸ್ಮೇಟ್ಗಳು ಪಕ್ಕ, ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ. BCA ಕ್ಲಾಸ್ಮೇಟ್ ಅವನು ಡಿಫಾಲ್ಟ್ ಆಗಿ 2 ವರ್ಷ ಆಗಿತ್ತು, ಕಾಲೇಜ್ಗೂ ಬರ್ತಾ ಇರಲಿಲ್ಲ. ಆಕಿ ಮುಂದೆ MCA ಓದ್ತಾ ಇದ್ಲು. ಅವ ಕಾಲೇಜ್ ಸ್ಟೂಡೆಂಟು ಅಲ್ಲ. ಈಗ ಅವನ ಮನಸ್ಥಿತಿ ಈಕಿನ ಟಾರ್ಗೆಟೇ ಮಾಡಿದ್ದ. ಒಳ್ಳೆಯ ಮನೆತನ, ಆಕಿನ ಡ್ರೆಸ್ಸಿಂಗು, ಆಕಿನ ಸಿನ್ಸಿಯರಿಟಿ ನೋಡಿ ಆಕಿನ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದ. ಆಕಿ ಸ್ಪಂದಿಸಲಾರ್ದಕ್ಕೆ ಹತಾಶ ಆಗಿ ನನ್ನ ಮಗಳನ್ನ ಅವನು ಬಲಿ ತಗೊಂಡಿದ್ದಾನೆ. ನಿಮ್ಮ ಮಗಳು ಯಾವತ್ತಾದ್ರೂ ಈ ವಿಚಾರವನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ಲ? ಬೆದರಿಕೆ ಇದೆ, ಮೆಸೇಜ್ಗಳಾಗ್ತಾನೆ ಅಂತ ಹೇಳಿ ಈ ರೀತಿ ಬೆದರಿಕೆಗೆ ಆಕಿ ಬಗ್ಗೋಲಲ್ಲ. ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೀನಿ ಮಾಧ್ಯಮ ಮುಖಾಂತರ, ಆಕಿ ಯಾರಿಗೂ ಬಗ್ಗಕ್ಕಲ್ಲ, ಸ್ಪಷ್ಟ ಉತ್ತರ ಕೊಡ್ತಿದ್ಲಕ್ಕೆ. ನಾನು ಕಂಪ್ಲೇಂಟ್ ಕೊಡ್ತೇನೆ ನಿನ್ನ ಮೇಲೆ, ಕಾಲಾಗಿನ ಬುಡ್ ತಗೊಂತೀನಿ ಅನ್ನೋ ಅಷ್ಟೊಂದು ಬೇರಿಂಗ್ ಇದ್ಲು. IAS ಮಾಡಬೇಕಂತ ಹುಡುಗಕ್ಕೆ UPS ಎಕ್ಸಾಮ್ ಕಟ್ತೇನೆ ಅಂತಿದ್ಲು. ಅಂತೇಕಿ ಯಾಕಾಕಿ ಅಂತ ಕೃತಿಗೆ ಹೋಗ್ಕಳೆ. ಮತ್ತು ಅವರಿಗೆ ಸಾಕಷ್ಟು ಸಲ ನೋಡಿ ಬ್ಯಾಚ್ಮೆಂಟ್ ಅಂದಾಗ, ಕ್ಲಾಸ್ಮೇಟ್ಸ್ ಅಂದಾಗ ಮಾತಾಡಿರ್ಬೋದು, ಇಲ್ಲ ಅಂತಲ್ಲ. ಈ ಪ್ರೀತಿ ಅನ್ನೋ ಶಬ್ದ ಇಲ್ಲ. ಆ ರೀತಿ ನಮ್ಮ ಮಗನ ಮೇಲೆ ಆಗಲಿ, ನನ್ನ ಮಂತನ ಮೇಲೆ ಆಗಲಿ ಕಳಂಕ ತರೋದು ಬೇಡ. ಏನು ಆಕಿನ ಸತ್ತಾಗರ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂಥ ಸ್ಟೇಟ್ಮೆಂಟ್ ಕೊಡ್ರಿ. ಏನು ಸತ್ತಾಗೂ ನೀವು ಇಂಥ ನಮ್ಮ ಮೇಲೆ ಅಪವಾದ ಕೊಡ್ತೀರಿ ಅಂದ್ರೆ ಅದೆಂತ ನಿಮ್ಮ ಮನಸ್ಥಿತಿ? ಕೊಡಬಾರ್ದು. ಗೃಹ ಸಚಿವರಿಗೆ ಮಾಹಿತಿ ಕೊಡ್ತೀವಿ. ತಮ್ಮ ಮಗಳದಾದ್ರೆ ಹಿಂಗ ಸ್ಟೇಟ್ಮೆಂಟ್ ಕೊಡ್ತಾರ ಅವರು? ಕೊಡ್ತಾರ? ಹೇಳ್ಬಿಡ್ಲಿ. ಯಾರು ಕುಂತು ಹೇಳಿಕೆ ಕೊಟ್ರೆ ಕೊಟ್ಬಿಟ್ರ? ನೋಡ್ರಿ, ನಮಗೂ ಕೂಡ ಅನೇಕ ಎಲ್ಲರೂ ಶಾಂತಿಯನ್ನು ಕಾಪಾಡಿ ಕುಟುಂಬ ಜೊತೆ ನಾವಿದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆಯ್ತು, ಆಕಸ್ಮಿಕ ಘಟನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಏನಿಲ್ಲ, ಇದು ಪರ್ಪಸ್ಲಿ ಕಾದು ನೋಡಿ ಪ್ಲಾನ್ ಮಾಡಿ 5 ಮಂದಿ ಷಡ್ಯಂತ್ರ ಮಾಡಿ ಆಕಿನ ಬಲಿ ತಗೊಂಡಿದ್ದಾರೆ. ಇದ್ರಾಗ ಇನ್ನೂ 4 ಜನ ಇದ್ದಾರೆ. ಅವರು ಕೂಡ ಅರೆಸ್ಟ್ ಆಗ್ಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ, ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಏನು ಭಾಳ ಹಿಂದ್ಗಡೆ ನೀವೇನು ಲವ್ ಜಿಯಾದ ಅಂತೇಳಿ ಏನು ಮೀಡಿಯಾದಾಗ ದೇಶಾಂತದ ಜಾರಿ ಆಗಿದೆಯಲ್ಲ, ಅದೇ ನಡೆದಿದ್ದು. ಅದಕ್ಕೆ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಅವನು ಕುಮ್ಮಕ್ ಹಾಕಿ ಈ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಈ ಹುಡುಗಿನ ಬಲಿ ಹಾಕೋಬೇಕಂತೇಳಿ ಪ್ರಯತ್ನ ಮಾಡ್ಯಾರ. ನನಗೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ, ನಮ್ಮದೇ ಸರ್ಕಾರ, ನಾವು ಅವ್ರಿಗೆ ಗೌರವಿಸ್ತೀವಿ. ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ರೆ ಆತಂಕ ಆಗೋದು ಬೇಡ. ನಾವು ಉಗ್ರವಾದ ಕ್ರಮ ತಗೋತೀವಿ, ಕಾನೂನಲ್ಲಿ ಯಾವ ಕ್ರಮದ ತಗೋತೀವಿ ಅಂತ ಹೇಳ್ಯಾರ. ಅದಕ್ಕೆ ನಮಗೆ ವಿಶ್ವಾಸ ಇದೆ. ಆದ್ರೆ ಜನರ ಬೇಡಿಕೆ, ನಮ್ಮ ಮಂತನದ ಬೇಡಿಕೆ, ನಮ್ಮ ಆತ್ಮಿಕ ಇಲ್ಲ 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 ಏನ ಈ ರೀತಿ ನಾವು ಯಾವುದೋ ರೀತಿಯಿಂದ ಅವರಿಗೆ ನಾವೇನು ತಪ್ಪು ಹೇಳಿಕೆ, ಯಾರ್ದಾರ ಮನ್ಯಾಗ ಸತ್ತಾಗ ಈ ರೀತಿ ಹೇಳಿಕೆ ಕೊಟ್ಟು ಇನ್ನೊಟ್ಟು ದುಃಖ ಮಾಡುವಂತ ಜನಪ್ರತಿನಿಧಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಬೇಕಾ? ನನಗೆ ನಾನು ಕೂಡ ಶಿಕ್ಷೆ ಆಕಿಗೆ ಅವಂಗ ಗಲ್ಲ ಶಿಕ್ಷೆ ಆದ್ರನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಇಲ್ಲ ಯಾವ ರೀತಿ UP ಯಲ್ಲಿ ಎನ್ಕೌಂಟರ್ ಮಾಡ್ಯಾರಲ್ಲ, ನೀವು ಎನ್ಕೌಂಟರ್ ಮಾಡ್ರಿ. ಇಂಥ ಜಿಯಾದಿಗಳು ಹುಟ್ಟಂಗಿಲ್ಲ ಮುಂದೆ. ನಾಳೆ ಹಿಂದೂಗಳು ಹೆಣ್ಮಕ್ಳು, ಹಿಂದೂಗಳ ಮಕ್ಕಳು ಓದಬೇಕು, ಹೆಚ್ಚಿನ ವ್ಯಾಸಂಗ ಮಾಡಬೇಕಂದ್ರೆ ಅವರಿಗೆ ನೀವೆಲ್ಲ ಕೂಡ ಸಾಥ್ ಕೊಡಬೇಕು. ಅವರಿಗೆಲ್ಲ ನೀವು ಸರಿಯಾಗಿ ಪ್ರೊಟೆಕ್ಷನ್ ಕೊಡಬೇಕು. ಅಂದಾಗ ಮಾತ್ರ 33% ಲೇಡೀಸ್ ಆಗಿದೆ, ಮುಂದೆ 50% ಮಾಡ್ತೇನೆ ಅಂತೀರಿ. ಅವರಿಗೆ ಸಂರಕ್ಷಣೆ ಕೊಡ್ಲಾರ್ದ ನೀವು 50% ಕೊಟ್ರೆ ಏನು ಮಾಡ್ಬೇಕು? ತಗೊಂಡು ಏನು SSLCಗೆ ಮುಗಿತಾ? ಹೈಯರ್ ಡಿಗ್ರಿ ಮಾಡೋದು ಬೇಡವಾ? UPSC ಎಕ್ಸಾಮ್ ಕಟ್ಟೋದು ಬೇಡವಾ? ಅದಕ್ಕೆ ಇದು ಏನಂತ ಹೇಳಿದ್ರೆ ನಿರಂಜನ್ ಹಿರೇಮಠ ಅವರು ಹೇಳುವಂತದ್ದು, ಗೃಹ ಸಚಿವರಿಗೆ ತಪ್ಪಾದ ಮಾಹಿತಿ ಇದೆ, ಕುಟುಂಬ ಈಗ ದುಃಖದಲ್ಲಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ದುಃಖ ಕೊಡುವಂತ ಹೇಳಿಕೆಯನ್ನ ನೀವು ಕೊಡಬೇಡಿ. ಯಾಕಂತ ಹೇಳಿದ್ರೆ ನನ್ನ ಮಗಳು ಯಾವುದೇ ರೀತಿಯ ಪ್ರೀತಿ ಬೆಲೆಗೆ ಬಿದ್ದಿರಲಿಲ್ಲ, ಅದೇ ಕಾರಣಕ್ಕೆ ಅವಳ ಹತ್ಯೆ ಆಗಿದೆ. ಇದು ಗೃಹ ಸಚಿವರ ತಪ್ಪು. ಯಾಕಂತ ಹೇಳಿದ್ರೆ ನಾನು ಕಾಂಗ್ರೆಸ್ ಪಕ್ಷದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ದೀನಿ. ನನ್ನ ಬಗ್ಗೆನೇ ಈ ರೀತಿ ಮಾತನಾಡಿದ್ರೆ ಗೃಹ ಸಚಿವರಿಗೆ ಯಾರು ಈ ತಪ್ಪು ಮಾಹಿತಿ ಕೊಟ್ಟಿದ್ದು, ಯಾವ ಕಾರಣಕ್ಕಾಗಿ ಈ ಮಾತು ಕೊಡ್ತಾರೆ? ಯಾಕಂದ್ರೆ ನೇಹಾಳನ್ನ ಅಪಮಾನಿಸುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ ಅನ್ನುವಂತ ಆಕ್ರೋಶವನ್ನ ನಿರಂಜನ್ ಹಿರೇಮಠ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.